ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಜೋಡಿಗಳ ದರ್ಬಾರ್ ನಡೆಯುತ್ತೆ ಅಂತಲೇ ಹೇಳ್ಬೋದು. ಯಾರ್ಯಾರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂತ ನೋಡೋದಾದ್ರೆ, ಆ್ಯಸ್ ಎಕ್ಸ್ಪೆಕ್ಟೆಡ್ ರಾಶಿಕಾ ಅವರು ಸೂರಜನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಕಾವ್ಯ ಅವರು ಗಿಲ್ಲಿನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ರಘುಗೆ ಅಶ್ವಿನಿ ಅವರು ಜೋಡಿ ಆಗಿದ್ದಾರೆ. ಆ್ಯಂಡ್ ಇವರಿಬ್ಬರ ಕಾಂಬಿನೇಷನ್ ನೋಡೋದಕ್ಕೆ ತುಂಬಾ ವೆಯ್ಟ್ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಲೈಕ್ ಕರ್ನಾಟಕದ ಜನತೆನೇ ವೆಯ್ಟ್ ಮಾಡ್ತಿರುವಂತಹ ಜೋಡಿ ಇದು ಅಂತ ಹೇಳ್ಬೋದು, ರಘು ಆ್ಯಂಡ್ ಅಶ್ವಿನಿ ಅವರು. ಆ್ಯಂಡ್ ಟಾಸ್ಕ್ ಅಂತ ಬಂದಾಗ ಅಶ್ವಿನಿ ಅವರು ಕೂಡ 100% ಎಫರ್ಟ್ಸನ್ನು ಹಾಕಿ ಆಟನ ಆಡ್ತಾರೆ. ಲೈಕ್ ಅಲ್ಲಿರುವಂತಹ ಯಂಗ್ಸ್ಟರ್ಸ್ಗೆ ಕಂಪೇರ್ ಮಾಡಿದ್ರೆ ಅಶ್ವಿನಿ ಅವರು ತುಂಬ ಚೆನ್ನಾಗಿ ಆಟ ಆಡ್ತಾರೆ ಅಂತ ಹೇಳಿ ನನಗೆ ಪರ್ಸ್ನಲ್ ಆಗಿ ಅನಿಸುತ್ತೆ. ಲೈಕ್ ಆಲ್ಮೋಸ್ಟ್ ಒಂದು 35 ಇಯರ್ಸ್ ಆಗಿದ್ರು ಕೂಡ ಅವರು ಆಟ ಅಂತ ಬಂದಾಗ ಲೈಕ್ ಅವರೇನೇ ಹೇಳಿದರೆ ನನಗೆ ಇಷ್ಟೊಂದು ಫಿಸಿಕಲ್ ಸ್ಟ್ರೆಂತ್ ಇದೆ ಅನ್ನೋದೇ ಗೊತ್ತಿರಲಿಲ್ಲ. ಲೈಕ್ ಮಾತಾಡ್ಬೇಕಾದ್ರೆ ನಾನು ತುಂಬ ಸ್ಟ್ರಾಂಗಾಗಿ ಮಾತಾಡ್ತೀನಿ ಅಂತ ಗೊತ್ತಿತ್ತು, ನಾನು ಎಮೋಷ್ನಲಿ ತುಂಬ ಸ್ಟ್ರಾಂಗ್ ಇದ್ದೀನಿ ಅಂತ ಗೊತ್ತಿತ್ತು. ಬಟ್ ಫಿಸಿಕಲ್ ಸ್ಟ್ರೆಂತ್ ಅಂತ ಬಂದಾಗ ನನಗೆ ಇಷ್ಟೆಲ್ಲ ಸ್ಟ್ರೆಂತ್ ಇದೆ ಅಂತ ಗೊತ್ತಿರಲಿಲ್ಲ. ಬಟ್ ಆ ಒಂದು ಸ್ಟ್ರೆಂತ್ ಜೊತೆ ನಿಮ್ಮ ಸ್ಟ್ರೆಂತ್ ಕೂಡ ಆ್ಯಡ್ ಆಯಿತು ಅಂತಂದರೆ ನಾವು ಎಲ್ಲ ಟಾಸ್ಕನ್ನು ವಿನ್ ಆಗ್ತೀವಿ ಅನ್ನುವಂತಹ ನಂಬಿಕೆ ನನಗಿದೆ ಅಂತ ಹೇಳಿ ಅಶ್ವಿನಿ ಅವರು ರಘು ಅವ್ರನ್ನ ಕನ್ವಿನ್ಸ್ ಮಾಡ್ತಾರೆ. ಆ್ಯಂಡ್ ರಘು ಅವ್ರನ್ನ ಬೇಕು ಅಂತ ಹೇಳಿ ಕಾವ್ಯ ಅವರು ಕೂಡ ಬೋರ್ಡನ್ನು ತೋರಿಸಿರ್ತಾರೆ. ಅಲ್ಲಿ ಕಾವ್ಯ ಮತ್ತು ಅಶ್ವಿನಿ ಅಂತ ಬಂದಾಗ ರಘು ಅವರು ಅಶ್ವಿನಿನ ಸೆಲೆಕ್ಟ್ ಮಾಡ್ತಾರೆ. ಅಶ್ವಿನಿ ಈಸ್ ಬೆಟರ್ ಅಂತ ನಂಗೆ ಅನಿಸುತ್ತೆ. ಅಶ್ವಿನಿ ಅವರು ತುಂಬ ಚೆನ್ನಾಗಿ ಟಾಸ್ಕ್ಗಳನ್ನ ಹಾಕಿದ್ದಾರೆ, ಆಡ್ತಿದ್ದಾರೆ. ಆ್ಯಂಡ್ ತುಂಬ ಚೆನ್ನಾಗಿ ಸ್ಟ್ರಾಟಜೀಸ್ಗಳನ್ನ ಮಾಡ್ತಿದ್ದಾರೆ ಅಂತ ಹೇಳಿ ಲೈಕ್ ಸ್ಟ್ರಾಟಜೀಸ್ ಮಾಡೋದನ್ನ ನಾನು ನೋಡಿದ್ದೀನಿ ಇದಕ್ಕೂ ಮುಂಚೆನೂ. ಸೊ ಅದಕ್ಕೋಸ್ಕರ ನಾನು ಅಶ್ವಿನಿ ಅವ್ರನ್ನ ಸೆಲೆಕ್ಟ್ ಮಾಡ್ತೀನಿ ಅಂತ ಹೇಳಿ ಅಶ್ವಿನಿ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಇಬ್ಬರದು ಒಂದು ಒಳ್ಳೆ ಕಾಂಬೋ ಅಂತಲೇ ಹೇಳ್ಬೋದು. ಜನ ವೆಯ್ಟ್ ಮಾಡಿ ನೋಡುವಂತಹ ಕಾಂಬೋನೇ ಇವರಿಬ್ಬರದು. ಆ್ಯಂಡ್ ಇನ್ನು ಸೂರಜ್ ಆ್ಯಂಡ್ ರಾಶಿಕಾ ವಿಚಾರಕ್ಕೆ ಬರೋದಾದರೆ, ಲೈಕ್ ಸಾಕಷ್ಟು ಜನ ಹೇಳ್ತಿದ್ದಾರೆ ಲೈಕ್ ಸೂರಜ್ ಹಿಂದೆನೇ ರಾಶಿಕಾ ಇರ್ತಾಳೆ, ಇವರಿಬ್ಬರು ಒಬ್ಬರನ್ನ ಒಬ್ಬರು ಬಿಟ್ಟರೆ ಇನ್ಯಾರ ಜೊತೆನೂ ಸಹ ಸೇರ್ತಿಲ್ಲ ಅಂತ ಹೇಳಿ ಸಾಕಷ್ಟು ಕಂಪ್ಲೇಂಟ್ಸ್ಗಳು ಬರ್ತಾನೆ ಇದೆ. ಸೊ ಆ ಒಂದು ಕಂಪ್ಲೇಂಟನ್ನು ಬ್ರೇಕ್ ಮಾಡೋದಕ್ಕೆ ಇವ್ರಿಗೊಂದು ಅವಕಾಶ ಇತ್ತು ಅಂತ ಹೇಳಿ ನನಗೆ ಅನಿಸ್ತಿತ್ತು. ಯಾಕಂದರೆ ಸೂರಜ್ನ ಬಿಟ್ಟು ರಾಶಿಕಾ ಬೇರೆ ಯಾರನ್ನಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಕೂಡ ಮಾಡಿಲ್ಲ. ಅಟ್ಲೀಸ್ಟ್ ಟ್ರೈ ಆದರೂ ಮಾಡ್ಬೋದಾಗಿತ್ತು. ರಾಶಿಕಾನ ಬೇರೆಯವರು ಹುಡುಗರು ಬಂದು ರಿಜೆಕ್ಟ್ ಮಾಡಿದ್ರು ಅಂತಂದರೆ ಅದು ಒಂದು ರೀತಿ ಬೇರೆ ರೀತಿ ಆಗುತ್ತೆ. ಬಟ್ ರಾಶಿಕಾನ ಯಾರಿಗೂ ಸಹ ಲೈಕ್ ಯಾವೊಂದು ಹುಡುಗನೂ ಸಹ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇರಲಿಲ್ಲ. ಯಾವುದೇ ಒಂದು ಹುಡುಗ ವೇದಿಕೆ ಮೇಲೆ ಬಂದರೂ ಸಹ ಇವರು ಬೇಡ 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 ಅನ್ನುವಂಥ ಬೋಲ್ಡನ್ನೇ ತೋರಿಸ್ತಿದ್ರು. ಆ್ಯಂಡ್ ಫೈನಲ್ ಆಗಿ ಸೂರಜ್ ಬಂದಾಗ ಸೂರಜ್ ಬೇಕು ಅಂತ ಹೇಳಿ ಸೂರಜ್ನ ಸೆಲೆಕ್ಟ್ ಮಾಡಿಕೊಂಡು ಅವ್ರನ್ನ ಪಾರ್ಟ್ನರ್ ಮಾಡಿಕೊಂಡ್ರು. ಸೊ ಆ ಒಂದು ಪ್ಯಾಟ್ರನ್ನ ಬ್ರೇಕ್ ಮಾಡುವಂತಹ ಅವಕಾಶ ರಾಶಿಕಾ ಅವ್ರಿಗೆ ಇತ್ತು ಈ ಬಾರಿ. ಲೈಕ್ ಬೇರೆ ಹುಡುಗರನ್ನ ಸೆಲೆಕ್ಟ್ ಮಾಡಿಕೊಂಡು ಆಟನ ಚೆನ್ನಾಗಿ ಆಡ್ತೀವಿ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಂಡು ಆಡುವಂಥ ಅವಕಾಶ ಇತ್ತು. ಬಟ್ ಅವ್ರು ಅದನ್ನು ಉಪಯೋಗಿಸ್ಕೊಳ್ಲಿಲ್ಲ ಅಂತ ನನಗೆ ಅನಿಸ್ತು. ಯಾಕಂದರೆ ತಲೆ ಇದೆಯೋ ಇಲ್ವೋ ಗೊತ್ತಾಗ್ತಿಲ್ಲ. ಯಾಕಂದರೆ ಹೊರಗಡೆ ಓಡ್ತಿರುವಂತಹ ಪರ್ಸೆಪ್ಷನ್ ಆಗಿರ್ಬೋದು ಅಥವಾ ಬಿಗ್ ಬಾಸ್ ಮನೆಯೊಳಗಡೆ ಕಂಟೆಸ್ಟೆಂಟ್ಗಳಿಗಿರುವಂತಹ ಪರ್ಸೆಪ್ಷನ್ ಆಗಿರ್ಬೋದು, ಎಲ್ರಿಗೂ ಒಂಥರ ಸೇಮ್ ಪರ್ಸೆಪ್ಷನ್ ಇದೆ. ಕಾವ್ಯ, ಗಿಲ್ಲಿ, ಸೂರಜ್ ಹಾಗೂ ರಾಶಿಕಾ ಇವರಿಬ್ಬರನ್ನ ಬಿಟ್ಟರೆ ಲೈಕ್ ಬೇರೆ ಎಲ್ಲೂ ಕಾಣಿಸ್ಕೊಳ್ತಿಲ್ಲ ಅನ್ನುವಂತಹ ಪರ್ಸೆಪ್ಷನ್ ಇದೆ. ಗಿಲ್ಲಿ ಕಾವ್ಯದು ಒಂದು ರೀತಿ ನಡೀತಿದ್ರೆ ಇವರಿಬ್ಬರದ್ದು ಬೇರೆ ರೀತಿನೇ ನಡೀತಿದೆ ಅಂತ ಹೇಳ್ಬೋದು. ಸೊ ಅದನ್ನು ಬ್ರೇಕ್ ಮಾಡೋಕ್ಕೆ ಎಲ್ಲೋ ಒಂದು ಕಡೆ ಅವಕಾಶ ಇತ್ತು ರಾಶಿಕಾ ಅವ್ರಿಗೆ, ಬಟ್ ಅವ್ರು ಅದನ್ನು ಉಪಯೋಗಿಸ್ಕೊಳ್ಳಲಿಲ್ಲ. ಆ್ಯಂಡ್ ಇನ್ನು ಗಿಲ್ಲಿ ಮತ್ತು ಕಾವ್ಯ ಅವರು ಪಾರ್ಟ್ನರ್ ಆಗಿರೋದು ಯಾರಿಗೆಲ್ಲ ಖುಷಿ ಆಯಿತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾಕೆ ಅಂತಂದರೆ ಲೈಕ್ ಕಾವ್ಯ ಲೈಕ್ ಗಿಲ್ಲಿನ ಬಿಟ್ಟು ಬೇರೆಯವ್ರ ಜೊತೆ ಆಟ ಆಡೋದಕ್ಕೆ ಟ್ರೈ ಮಾಡಿದ್ರು. ಗಿಲ್ಲಿ ಜೊತೆನೇ ಇರ್ತಾಳೆ, ಗಿಲ್ಲಿ ಜೊತೆನೇ ಆಟ ಆಡ್ತಾಳೆ, ಗಿಲ್ಲಿಯಿಂದನೇ ಇವಳು ಉಳ್ಕೊಂಡಿರೋದು ಅನ್ನುವಂತಹ ಒಂದು ಟೈಟಲ್ ಕಾವ್ಯ ಅವ್ರಿಗೆ ಸಿಕ್ಬಿಟ್ಟಿದೆ. ಇಷ್ಟು ದಿವಸ ಆದರೂ ಕೂಡ ಆ ಟೈಟಲ್ ಹೋಗ್ತಿಲ್ಲ. ಲೈಕ್ ಆಲ್ಮೋಸ್ಟ್ ಒಂದು ತಿಂಗಳಾದ್ಮೇಲೆ ಏನೋ ಸ್ಟಾರ್ಟ್ ಆಗಿದ್ದು ಈ ಟೈಟಲ್ ಕೊಡೋದಕ್ಕೆ, ಇಲ್ಲಿವರೆಗೂ ಸಹ ಆ ಟೈಟಲ್ ಹೋಗಿಲ್ಲ. ಸೊ ಅದನ್ನು ಕಳ್ಕೋಬೇಕು ಅಂತ ಹೇಳಿನೇ ಅವ್ರಿಗೂ ಒಂದು ಮನಸ್ಸಲ್ಲಿ ಇರುತ್ತೆ. ಸೊ ಅದಕ್ಕೋಸ್ಕರ ಕಾವ್ಯ ಅವರು ಅಲ್ಲಿ ರಘುನ ಬೇಕು ಅಂತ ಅಕ್ಸೆಪ್ಟ್ ಮಾಡ್ಕೊಂಡಿದ್ರು. ಆ್ಯಂಡ್ ಇನ್ಯಾರನ್ನ ಅಕ್ಸೆಪ್ಟ್ ಮಾಡಿಕೊಂಡ್ರು ಕಾವ್ಯ ಅವರು, ರಜತ್ ಅವ್ರನ್ನ ಅಕ್ಸೆಪ್ಟ್ ಮಾಡಿಕೊಂಡ್ರು. ಬಟ್ ರಜತ್ ಅವರು ಅಲ್ಲಿ ಚೈತ್ರ ಕುಂದಾಪುರ ಅವ್ರು ನಾವು ನಮ್ಮ ಹಳೆ ಬಾಸ್ ಹತ್ರನೇ ಹೋಗ್ತೀವಿ, ಹೊಸ ನೀರು ಬಂತು ಅಂತ ಹೇಳಿ ಹಳೆ ನೀರನ್ನ ಮರಿಬಾರ್ದು ಅಂತ ಹೇಳಿ ಚೈತ್ರ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡು ಹೋದ್ರು. ಆ್ಯಂಡ್ ಇನ್ನು ರಘು ಅವರು ಅಶ್ವಿನಿ ಅವ್ರನ್ನ ಸೆಲೆಕ್ಟ್ ಮಾಡಿಕೊಂಡ್ರು. ಬಟ್ ಕಾವ್ಯಗೆ ಇನ್ನು ಬೇರೆ ಯಾವುದೂ ಆಪ್ಷನ್ ಇಲ್ಲ ಅನ್ನೋ ರೀತಿ ಸೂರಜ್ ವರ್ಸಸ್ ಗಿಲ್ಲಿ ಅಂತ ನೋಡಿದಾಗ ನನಗೆ ಗಿಲ್ಲಿನೇ ಬೆಟರ್ ಅಂತ ಹೇಳಿ ಗಿಲ್ಲಿನ ತೊಗೊಂಡ್ರು. ಆ್ಯಂಡ್ ಒಂದು ರೀಸನನ್ನು ಸಹ ಕೊಟ್ಟರು. ಲೈಕ್ ನಾನು ಗಿಲ್ಲಿನ ಬಿಟ್ಟು ಆಟ ಆಡೋದಕ್ಕೆ ಬೇರೆ ಕಂಟೆಸ್ಟೆಂಟ್ಸ್ಗಳ ಜೊತೆ ಆಟ ಆಡೋದಕ್ಕೆ ಟ್ರೈ ಮಾಡ್ತಿದ್ದೀನಿ, ಬಟ್ ಮನೆಯವರೇ ಆ ಅವಕಾಶನ ನನಗೆ ಮಾಡಿಕೊಟ್ಟಿಲ್ಲ ಅಂತಂದಮೇಲೆ ಅವ್ರಿಗೆ ಈ ರೀತಿ ಹೇಳುವಂಥ ರೈಟ್ಸೇ ಇರೋದಿಲ್ಲ. ಲೈಕ್ ಕಾವ್ಯ ಗಿಲ್ಲಿ ಜೊತೆನೇ ಇರ್ತಾಳೆ ಅನ್ನುವಂತಹ ಹೇಳೋ ರೈಟ್ಸ್ ಇರೋದಿಲ್ಲ. ನಾನಿವಾಗ ಟ್ರೈ ಮಾಡ್ತಿದ್ದೀನಿ ಬೇರೆಯವ್ರ ಜೊತೆ ಹೋಗೋದಕ್ಕೆ, ಬಟ್ ಬೇರೆಯವ್ರು ನಾನು ಆಕ್ಸೆಪ್ಟ್ ಮಾಡ್ಕೊಂಡಿಲ್ಲ. ಸೊ ನಾನು ಗಿಲ್ಲಿನೇ ಸೂಪರ್ ಜೋಡಿ ಆಗ್ತೀವಿ ಅಂತ ನನಗೆ ಅನಿಸ್ತಿದೆ. ಸೊ ನಾನು ಗಿಲ್ಲಿನ ಸೆಲೆಕ್ಟ್ ಮಾಡ್ಕೋತೀನಿ ಅಂತ ಹೇಳಿ ಗಿಲ್ಲಿನ ಸೆಲೆಕ್ಟ್ ಮಾಡಿಕೊಂಡು ಪಾರ್ಟ್ನರ್ ಆಗಿ ಮಾಡಿಕೊಂಡ್ರು. ಆ್ಯಂಡ್ ಗಿಲ್ಲಿನ ರಾಶಿಕಾ ಅವರು ಕೂಡ ಆಕ್ಸೆಪ್ಟ್ ಮಾಡ್ಕೊಂಡಿರಲಿಲ್ಲ. ಫೈನಲ್ ಆಗಿ ರಾಶಿಕಾ ಅವರು ಸೂರಜ್ನ ಆಕ್ಸೆಪ್ಟ್ ಮಾಡ್ಕೋತಾರೆ. ಆಕ್ಸೆಪ್ಟ್ ಮಾಡ್ಕೊಂಡು ಒಂದು ಮಾತನ್ನು ಹೇಳ್ತಾರೆ, ಲೈಕ್ ನಾನು ಅವ್ರಿಗೆ ಬೇಕು ಇವ್ರಿಗೆ ಬೇಕು ಅಂತ ಹೇಳಿ ಡ್ರಾಮಾಗಳನ್ನ ಮಾಡಿ ನಾನು ಬೋಲ್ಡ್ ಬೇಕು ಅಂತ ತೋರಿಸಿ ನಾನಿನ್ನ ಸೆಲೆಕ್ಟ್ ಮಾಡ್ಕೋತಿಲ್ಲ. ನಾನು ಈ ಒಂದು ಜೋಡಿ ಆಟ ಅಂತ ಬಂದಾಗ ಫಸ್ಟೇ ಫಿಕ್ಸ್ ಆಗೋಗಿದ್ದೆ. ಲೈಕ್
ಯಾರೂ ಬೇಡ, ನನಗೆ ಸೂರಜೇ ಬೇಕು ಅಂತ ಹೇಳಿ ಫಿಕ್ಸ್ ಆಗೋಗಿದೆ. ಸೊ ಎಲ್ರಿಗೂ ಬೇಡ ಅಂತ ತೋರಿಸ್ತಾ ನಿನಗೆ ಮಾತ್ರ ಬೇಕು ಅಂತ ತೋರಿಸ್ತಿದ್ದೀನಿ. ಐ ವಾಂಟ್ ಯು ಆ್ಯಸ್ ಎ ಪಾರ್ಟ್ನರ್ ಅಂತ ಹೇಳಿ ಕಾವ್ಯಂಗೆ ಟಾಂಗ್ ಕೊಡೋ ರೀತಿ ಮಾತಾಡಿದ್ರು ಅಂತ ನನಗನ್ನಿಸ್ತು. ಎಸ್, ಇಲ್ಲಿ ಕಾವ್ಯ ಬೇಕು ಅಂತ ಬೋರ್ಡ್ ತೋರಿಸಿದಾಗ ಅವಳು ಸುಮ್ಮನೆ ನಾಟಕ ಆಡಿಕೊಂಡು ಲೈಕ್ ಅವ್ರು ನನ್ನ ಸೆಲೆಕ್ಟ್ ಮಾಡಲ್ಲ ಅಂತ ಗೊತ್ತು, ಆದರೂ ನಾನು ಬೇಕು ಅಂತ ತೋರಿಸೋಣ, ಯಾಕಂದರೆ ನಾನು ಗಿಲ್ಲಿನೇ ಬೇಕು ಅಂತ ಹೇಳಿ ಕುತ್ಕೊಂಡಿದ್ದೀನಿ ಅನ್ನೋ ರೀತಿ ಪೋಟ್ರೆ ಆಗಬಾರ್ದು, ಅದಕ್ಕೋಸ್ಕರ ಬೇಕು ಅಂತ ತೋರಿಸೋಣ ಅನ್ನೋ ರೀತಿ ಕಾಣಿಸಿಲ್ಲ ನನಗಂತೂ. ನಿಜವಾಗ್ಲೂ ಅವರು ಕಾವ್ಯನ ಸೆಲೆಕ್ಟ್ ಮಾಡ್ಕೊಂಡಿದ್ರು, ಅವಳು ತುಂಬ ಖುಷಿಯಾಗಿ ಹೋಗ್ತಿದ್ಲು. ಅಥವಾ ರಜತ್ ಅವ್ರು ಸೆಲೆಕ್ಟ್ ಮಾಡಿದ್ರು ಸಹ ತುಂಬ ಖುಷಿಯಾಗಿ ಅವ್ರ ಜೊತೆ ಪಾರ್ಟ್ನರ್ಶಿಪ್ಪನ್ನು ಮಾಡ್ಕೋತಿದ್ಲು. ಬಟ್ ಅಲ್ಲಿ ಹುಡುಗರು ಸೆಲೆಕ್ಟ್ ಮಾಡಿಲ್ಲ ಕಾವ್ಯನ, ಅಲ್ಲಿ ಕಾವ್ಯ ಹುಡುಗರನ್ನ ಸೆಲೆಕ್ಟ್ ಮಾಡಿಕೊಂಡ್ಲು. ಬಟ್ ಹುಡುಗರು ಕಾವ್ಯನ ಬೇಡ ಅಂತ ಹೇಳಿದ್ದು. ಆವಾಗ ಕಾವ್ಯಗೆ ಬೇರೆ ಆಪ್ಷನ್ ಹೇಳ್ದಿರ ಅವ್ರು ಗಿಲ್ಲಿ ಹತ್ರನೇ ಹೋಗಬೇಕಾಗಿತ್ತು, ಖುಷಿಯಾಗಿನೇ ಹೋದ್ಲು. ಬಟ್ ಇಲ್ಲಿ ರಾಶಿಕಾ ಯಾವ ರೀತಿ ಹೇಳಿದ್ಲು ಅಂತಂದರೆ ಲೈಕ್ ಬೇಕು ಅಂತ ತೋರಿಸಿ, ಲೈಕ್ ಬೇರೆ ಹುಡುಗರು ಬೇಕು ಅಂತ ಸುಮ್ಮನೆ ತೋರಿಸಿ ಲಾಸ್ಟಿಗೆ ಗಿಲ್ಲಿನೇ ಸೆಲೆಕ್ಟ್ ಮಾಡ್ಕೊಂಡ್ಲು ಅವಳು ಅನ್ನೋ ರೀತಿ ಹೇಳಿದ್ಲು. ಸೊ ಅದು ನಿಜವಾಗ್ಲೂ ತಪ್ಪಾಗುತ್ತೆ. ಅವಳು ಕಾವ್ಯ ಬಗ್ಗೆ ಎಷ್ಟು ಹುರ್ಕೊಂಡಿದ್ದಾಳೆ ಅನ್ನೋದು ಇದರಿಂದನೇ ಗೊತ್ತಾಗ್ತಿರುತ್ತೆ. ಪ್ರತಿಯೊಂದು ಪಾಯಿಂಟಲ್ಲೂ ಸಹ ಕಾವ್ಯ ಗಿಲ್ಲಿ ಅಂತ ಹೇಳಿ ಹುರ್ಕೊತಾನೆ ಇರ್ತಾಳೆ. ಆ್ಯಂಡ್ ಇನ್ನು ಟಾಸ್ಕ್ ಆಡಬೇಕಾದ್ರೂ ಸಹ ಸೂರಜ್ ಹತ್ರ ಹೋಗಿ ಹೇಳ್ತಾಳೆ, ಟಾಸ್ಕ್ ಶುರು ಆಗೋಕ್ಕೆ ಮುಂಚೆನೇ ನಾವಿಬ್ಬರು ಇವತ್ತು ಗೆಲ್ಲೇಬೇಕು, ಗೆದ್ಬಿಟ್ಟು ಗಿಲ್ಲಿ ಮತ್ತು ಕಾವ್ಯನ ಹೊರಗಡೆ ಇಡಬೇಕು ಅಂತ ಹೇಳ್ತಾರೆ. ಇದು ಜೋಡಿ ಟಾಸ್ಕ್ ಅಂತ ಅಂದಾಗ ರಾಶಿಕಾ ಆ್ಯಂಡ್ ಸೂರಜ್ ಇಬ್ಬರ ಪರ್ಸೆಪ್ಷನ್ನು ಮ್ಯಾಟರ್ ಆಗುತ್ತೆ. ಲೈಕ್ ರಾಶಿಕಾ ಹೇಗೆ ನೋಡ್ತಿದ್ದಾಳೆ ಅವ್ರನ್ನ ಅನ್ನೋದು ಮ್ಯಾಟರ್ ಆಗುತ್ತೆ, ಆ್ಯಂಡ್ ಸೂರಜ್ ಹೇಗೆ ನೋಡ್ತಿದ್ದಾನೆ ಅನ್ನೋದು ಸಹ ಮ್ಯಾಟರ್ ಆಗುತ್ತೆ. ಸೊ ಇಬ್ಬರು ಒಬ್ಬರನ್ನೊಬ್ಬರನ್ನ ಕನ್ವಿನ್ಸ್ ಮಾಡಿಕೊಂಡು ಆಮೇಲೆ ಡಿಸೈಡ್ ಮಾಡಬೇಕಾಗಿತ್ತು. ಬಟ್ ಇಲ್ಲಿ ರಾಶಿಕಾ ಅವ್ರು ಏನು ಮಾಡ್ತಿದ್ದಾರೆ ಅಂತಂದರೆ ಲೈಕ್ ಅವರ ಒಂದು ಡಿಸಿಷನ್ನ ಸೂರಜ್ ಮೇಲೆ ಹೇರ್ತಿದ್ದಾರೆ. ನಾನು ಗಿಲ್ಲಿನ ಮತ್ತು ಕಾವ್ಯನ ಆಚೆ ಇಡಬೇಕು ಅಷ್ಟೇ. ಅವ್ರಿಗೆ ಯಾವ ಟಾಸ್ಕ್ ಬರುತ್ತೆ ಅಂತ ಗೊತ್ತಿಲ್ಲ, ಯಾವ ಟಾಸ್ಕಲ್ಲಿ ಯಾರು ಚೆನ್ನಾಗಿ ಆಡ್ತಾರೆ ಅನ್ನೋದು ಗೊತ್ತಿಲ್ಲ. ಸೊ ಒಂದು ಒಳ್ಳೆ ಕಂಟೆಸ್ಟೆಂಟ್ನ ಆಚೆ ಇಡೋ ರೀತಿ ಕೂಡ ಆಗಿಬಿಡುತ್ತೆ ಅಂತ ನಂಗೆ ಅನಿಸುತ್ತೆ. ಆ್ಯಂಡ್ ನೋಡೋಣ ಜೋಡಿ ಟಾಸ್ಕ್ಗಳಲ್ಲಿ ಯಾರು ಯಾವ ಮಟ್ಟಕ್ಕೆ ಆಟ ಆಡ್ತಾರೆ ಅಂತ ಹೇಳಿ. ರಾಶಿಕಾ ಅಂತೂ ಲೈಕ್ ಅವಳ ಗೇಮ್ ಮೇಲೆ ಕಾನ್ಸಂಟ್ರೇಷನ್ ಮಾಡೋದಕ್ಕಿಂತ ಹೆಚ್ಚಾಗಿ ಗಿಲ್ಲಿ ಕಾವ್ಯ ಅಂತ ಹೇಳಿ ಇವರ ಮೇಲೇ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ತಿದ್ದಾಳೆ ಅಂತ ನಂಗೆ ಅನಿಸ್ತಿದೆ. ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋನ ನೋಡಿದ್ರು ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.